ಲಕ್ಷ್ಮಿ ಅಂತ ಇಲ್ಲಿ 4 ವರ್ಷ ಕೆಲಸ ಮಾಡಿದ್ದೀವಿ ಸರ್. ಒಂದು ಸೆಟ್ಲ್ಮೆಂಟ್ ಇಲ್ಲ, ಒಂದು ಬೋನಸ್ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಕೆಲಸ ಮಾಡಿ ಕೂಲಿ ಮಾಡಿ ಹೋಗಿರೋದು ಅಷ್ಟೇ. ಈಗ 15 ದಿನದ ಪೇಮೆಂಟ್ಗೆ ಇಲ್ಲಿ ನಿಂತಿದ್ದೀವಿ ನಾವು. ಅದನ್ನು ಯಾರು ಏನು ಹೇಳ್ತಾ ಇಲ್ಲ. ಅದೇ PM ಬಂದರು, ಹಾಕೊಡ್ತೀವಿ ಹೋಗಿ ಅಂದರು. ಸರಿ ಇಲ್ಲ ಅಷ್ಟೇ, ಇನ್ನೂ ಯಾರು ಬಂದಿಲ್ಲ ಸರ್. HR ಇಲ್ಲ, ಆ ಕಡೆ ಡೋರಿಂದ ಹೋಗಿದ್ದಾರೆ. HR ಯಾರು ಬಂದಿಲ್ಲ. ಇಲ್ಲಿದ್ದೀರಿ ಅಂತಾನೆ ಹೋಗಿದ್ದಾರೆ ಸರ್. ನಾವು ಕೆಲಸ ಬಿಟ್ಟು ನವಂಬರ್ ತಿಂಗಳಲ್ಲಿ ಕೆಲಸ ಬಿಟ್ಟಿತ್ತು. 2.5 ತಿಂಗಳಾಯಿತು. ಪೇಮೆಂಟ್ ಕೊಟ್ಟಿಲ್ಲ. ಪೇಮೆಂಟ್ಗೋಸ್ಕರ ಬಂದಿದ್ದೀವಿ. 15 ದಿವಸ ಕೆಲಸ ಮಾಡಿದ್ದೀವಿ. 15 ದಿವಸ ಪೇಮೆಂಟ್ ಕೇಳ್ತಾ ಇದ್ದೀವಿ. ಅವ್ರಿನ್ನ ಏನು ಹೇಳ್ತಾ ಇಲ್ಲ. ಆಚೆನೇ ಇದ್ದೀವಿ ನಾವು. ಪೇಮೆಂಟ್ಗೋಸ್ಕರ ಬಂದಿದ್ದೀವಿ ಸರ್. ನಮಗೆ ಪೇಮೆಂಟ್ ಬೇಕು, ಕೊಡಿಸಿ. ಕಂಪ್ನಿ ಹೆಸರು ಬಂದು ಸಾಕೋ. ಫಸ್ಟು ಶೀತಲ್ ಅಂತ ಇತ್ತು, ಅದು ಸಾಕೋ ಆಗಿದೆ ಈಗ. ಸಾಕೋ ಇಲ್ಲ ರೀ, HR ಬಂದಿಲ್ಲ ಸರ್. HR ಬಂದಿಲ್ಲ ಸರ್. PM ಅಂತ ಇದ್ರು, ಅವ್ರು ಬಂದ್ರು, ಕೇಳಿದ್ರು, ಈ ತರ ಹೇಳ್ದು ನಾವು ಹಿಂಗೆ ಪೇಮೆಂಟ್ ಬೇಕು ಸರ್ ಅಂತನ. ನೀವು ಯಾರನ್ನ ಕೇಳ ಹೋದ್ರ ಕೆಲಸ ಬಿಟ್ಟು ಹೆಂಗೆ ಹೋದ್ರ ಅಂದ್ರು. ನಮಗೆ ಈ ತರ ಎಲ್ಲ ಫೆಸಿಲಿಟಿ ಇಲ್ಲ, ಒಂದು ಇದು ESI ಇಲ್ಲ, ಬೋನಸ್ ಇಲ್ಲ, ಸೆಟ್ಲ್ಮೆಂಟ್ ಇಲ್ಲ. ಅದಕ್ಕೆ ಹೋದೋ ನಮಗೆ ಕೆಲಸ ಮಾಡಿರೋ ಸಂಬಳ ಕೊಡಿ ಅಂತ ಕೇಳ್ದ. ಅವ್ರು ಹೊರಗಡೆ ಹೋದ್ರು, ಇನ್ನೂ ಆಚೆ ಬಂದಿಲ್ಲ ಸರ್. ಲೇಖ ಅಂತ ನನ್ನ ಹೆಸರು. ನಮ್ಗೆ 2 ತಿಂಗಳು ಕೆಲಸ ಮಾಡಿದ್ದೀವಿ ಅಷ್ಟೇ ನಾವಿಲ್ಲಿ. ಅವಾಗ ಒಂದ್ಸಲ ಹಿಂಗೆ ಬಂದು ಕೆಲಸ ಮಾಡಿ ಅವಾಗೂ ಪೇಮೆಂಟ್ಗೆ ಇದೇ ಥರ ನಿಂತ್ಕೊಂಡು ಹೋಗಿದ್ವು. PF ಎತ್ಕೊಳ್ಳೋಣಂತ ಬಂದು ಇಲ್ಲಿ ಸೇರ್ಕೊಂಡಿದ್ವು. ಪೇಮೆಂಟ್ 15 ದಿನಕ್ಕೆ ಬರಬೇಕಷ್ಟೇ ಸರ್. 15 ದಿನಕ್ಕೆ ಕೊಡೋಕ್ಕೆ ಈ ಥರ ಮಾಡ್ತಾರೆ. ನಾವೇ ಕಷ್ಟಪಟ್ಟು ಕೆಲಸ ಮಾಡಿರೋದು ಇಲ್ಲಿ. ಸುಮ್ಮನೆ ಕುಂಡ್ರು ಸೇಮ್ ಕಳಿಸಿಲ್ಲ ಅವರು. ಆ ಪೇಮೆಂಟ್ ಕೊಡೋಕ್ಕೆ ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ. HR ನೋಡಿದ್ರೆ ಆ ಕಡೆಯಿಂದ ಹೋಗವ್ರೆ ಸರ್. ನಮ್ಮ ಮ್ಯಾನೇಜ್ಮೆಂಟಲ್ಲಿ ಮಾತಾಡಿ ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ನಾನು ಆಲ್ರೆಡಿ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ನನಗೂ ಗೊತ್ತಿಲ್ಲ. HR ಅವರು ಅವ್ರ ಹತ್ರ ಮಾತಾಡಿದ್ದಾರೆ. ಇಲ್ಲಿದ್ದು HR ಬಿಟ್ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ನಮ್ಮ ಹತ್ರ HR ಇಲ್ಲ. ಅದಕ್ಕೆ ನಾನು ಹೇಳಿದ್ದೆ ಮಾತಾಡಿ ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ. ಅವ್ರಿಗೆ ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ ಸರ್. ಎಷ್ಟು ದಿನದಿಂದ ವೆಯ್ಟ್ ಮಾಡಿಸ್ತಾ ಇದ್ದಾರೆ ನಿಮಗೆ? 3 ತಿಂಗಳಿಂದ ನಿಮಗೆ ಸ್ಯಾಲ್ರಿ ಕೊಟ್ಟಿಲ್ವಾ? 3 ತಿಂಗಳಿಂದ ಕೊಟ್ಟಿಲ್ಲ. ಓಕೆ, 3 ತಿಂಗಳಿಂದ ಏನು ಮಾಡ್ತಾ ಇದ್ರು? ಯಾರ ಹತ್ರ ಕೇಳಿದ್ರೆ ಯಾರಿಗೆ HR ಹತ್ರ ಮಾತಾಡಿದ್ದಾರೆ. HR ಅವ್ರು ಇಲ್ಲ. ಅವ್ರ ಹತ್ರ ನಾನು ಹೇಳಿದೆ ಮಾಡ್ತೀನಿ ಅಂತ. ಬಟ್ ಅವರು ಇಲ್ಲ, ಅವ್ರಿಗೆ ಹೇಳಿದೆ ನಾನು ರೆಸ್ಪಾನ್ಸ್ ನಾನು ಮಾತಾಡಿ ಕೊಡ್ತೀನಿ ಅಂತ. ಬಟ್ ಅದಕ್ಕೂ ಅವ್ರು ಒಪ್ಪಿಲ್ಲ. ಇನ್ನು ಎಷ್ಟು ದಿನ ಬೇಕು ಸರ್? ಅವ್ರು ಮಾಡಿರೋ ಕೆಲಸಕ್ಕೆ ಸಂಬಳ ಕೊಡೋಕೆ ಇನ್ನೂ ಎಷ್ಟು ದಿನ ಬೇಕು? ಕಂಪನಿ ಇದು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಓಕೆ, ರಿಸೈನ್ ಮಾಡಬೇಕು. ಅದಕ್ಕೆ ಅವ್ರು ಕೆಲಸ ಮಾಡಿ ಹೋಗ್ಬೇಕು. ನೋಟಿಸ್ ಸಂಬಳ ಬೇಕು ಸರ್. ನಮಗೆ ನಾವು ಕೆಲಸ ಮಾಡಿರೋ ಸಂಬಳ ಕೊಡ್ತೀವಿ ಸರ್. ನಾವು ಇನ್ನೇನು ಕೇಳ್ತಾ ಇಲ್ಲ. 15 ದಿವಸ ಕೆಲಸ ಮಾಡಿದೀವಿ. ಕೆಲಸ 3 ತಿಂಗಳಾಗೈತೆ. ಬಂದಿದ್ರು, PM ಕೇಳಿದ್ರು, ಹೇಳೋವಕ್ಕೆ ಒಳಗೆ ಹೋಗೋರಿಂದ ಆಚೆ ಬಂದಿಲ್ಲ. ಬೋನಸ್ ಇಲ್ಲ, ಅದರಿಂದ ನಾವು ಕೆಲಸ ಬಿಟ್ಟು ಆಚೆಗೆ ಹೋಗಿದೀವಿ. ನಾವೇನ್ ಕೆಲಸ ಮಾಡಿದೀವಿ ಸಂಬಳ ಬೇಕು ಕಾಯ್ತಾ ಇದೀವಿ. ಯಾರು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ಯಾರು ಒಬ್ರು ಆಚೆ ಬಂದು ಕೇಳ್ತಾ ಇಲ್ಲ ನಮ್ಮನ್ನ. ಇಷ್ಟೊತ್ತಾದ್ರೂ ಮನೆಗೆ ಹೋಗಿಲ್ಲ ಅಂತ ಮನೇಲಿ ಎದ್ರಿಕೊಂಡಿರ್ತಾರೆ. ಯಾರು ಒಬ್ರು ನಮಗೆ ಏನು ಹೇಳ್ತಾ ಇಲ್ಲ. ಯಾರು ಆಚೆನೂ ಬರ್ತಾ ಇಲ್ಲ. HRD ಅವರು ಒಬ್ರು ಇಲ್ಲ. ಬಂದು ಮಾಡ್ತಾ ಇದಾರೆ. ನಮ್ಮ ಮನೆಯಿಂದ ಫೋನ್ಗಳು ಮಾಡ್ತಾ ಇದ್ರು. ಯಾರು ಒಬ್ರು ಅವ್ರಂತೂ ತಲೆಗೆ ಹಾಕಂತ ಇಲ್ಲ. ನಿಮ್ಮ ಮೇಲೆ ರೇಗಾಡ್ತಿದಾರಾ? ಅವರು ಯಾವ್ದೈತೆ ಇಲ್ಲಿ? ಯಾವ್ದು ಇದೆ ನಮ್ಮ ಹತ್ರ? ಇಲ್ಲಿ ಕೆಲಸ ಮಾಡೋದು ಒಂದು ಐಡೆಂಟಿ ಕಾರ್ಡ್ ಇಲ್ಲ, ಒಂದು ಪ್ರೂಫ್ ಇಲ್ಲ, ಒಂದು ESI ಇಲ್ಲ, PF ಇಲ್ಲ, ಒಂದು PF ಇಲ್ಲ, ESI ಇಲ್ಲ. ಇಲ್ಲಿ ವೆಹಿಕಲ್ಗಳೇ ಕರೆಕ್ಟಾಗಿ ಸಿಗಲ್ಲ ಸರ್ ನಾವು ಹೋಗೋಕ್ಕೆ. ಇಂಥ ಕಂಪ್ನಿಲಿ ನಾವೇನಕ್ಕೆ ಸರ್ ಕೆಲಸ ಮಾಡಬೇಕು? ನಾವು ಅದಕ್ಕೆ ಬೇರೆ ಕಡೆ ಎಲ್ಲಿ ಫೆಸಿಲಿಟಿ ಐತೆ ಅಲ್ಲಿ ಹೋದ್ವು. ಹೆಂಗ್ ಬಿಟ್ಟೋದ್ರಿ ಅಂತ ಕೇಳ್ತಾರೆ. ಇವಾಗ ಸಮಯ ಎಷ್ಟು? 15 ದಿನಕ್ಕೆ 6:30 ಆಗಿದೆ. 6:45. 6:40 ಆಯ್ತು ಸರ್. ನಾವು ದೂರ ಹೋಗೋರು ಹೆಂಗ್ ಹೋಗ್ಬೇಕು ಸರ್? ಇಲ್ಲೇ ಕೂತಿದ್ದೀರಲ್ಲ, ಯಾರು ಬರ್ತಾ ಇಲ್ವಾ ಇಲ್ಲಿಗೆ? ಎಲ್ಲ ಒಬ್ಬೊಬ್ರು ಹೋಗ್ತಾವ್ರೆ ಅಂತ ಹೇಳಿ 4 ಗಂಟೆಯಿಂದ ಕಾಯ್ತಾ ಇದೀವಿ. ಒಬ್ರು ಬಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮ್ಗೆ. ಒಬ್ಬೊಬ್ರು ಓದ್ತಲ್ಲ ಇವ್ರೆ. ಕಂಪ್ನಿಯೇ ಸರ್. ಇರಿ ಒಂದು ನಿಮಿಷ. ಪ್ರತಿ ದಿವಸ ಪ್ರತಿ ತಿಂಗಳು 10ನೇ ತಾರೀಕು ಸ್ಯಾಲ್ರಿ ಮಾಡ್ತಾ ಇರೋದು. ಅವ್ರು ಮಾತಾಡ್ಲಿ ತಡೀರಿ ಸರ್. ಸಾಕು ನಮ್ಗೆ. ಏನಮ್ಮ? ಪ್ರತಿ ತಿಂಗಳು ಬೇಡ. ಅದನ್ನ ಹೇಳ್ರಿ ಅಷ್ಟೇ. ಹೌದಮ್ಮ, ಹೇಳ್ತಾ ಇಲ್ವಾ? ಬೆಳಿಗ್ಗೆ ಬರ್ತಾರಂತೆ, ಬೆಳಿಗ್ಗೆನೆ ಬರ್ತಾರಂತೆ. ಅವ್ರು ಬಂದು ಮಾತಾಡಿ ಕ್ಲೋಸ್ ಮಾಡ್ತಾರೆ. ಅವ್ರು ಮಾಡೇ ಮಾಡ್ತಾರಮ್ಮ. ಅವ್ರಿಗೆ ಹೇಳಿದೀನಿ. ಕರ್ಸೋದು ನನ್ನ ರೆಸ್ಪಾನ್ಸಿಬಿಲಿಟಿ. ನಾನು ಕರ್ಸ್ತೀನಿ ನಾನು. ಕರ್ಸ್ತೀವ್ರಿ ಸ್ವಾಮಿ. ನಾನು ಹೇಳ್ತಾ ಇದ್ದೀನಲ್ಲ, ಬೆಳಿಗ್ಗೆ ಕರ್ಸ್ತೀನಿ. ಅವ್ರು ಬೆಳಿಗ್ಗೆ 9 ಗಂಟೆಗೆ ಇಲ್ಲಿರ್ತಾರೆ. ನೀವು ಸ್ಯಾಲ್ರಿ ಕೊಡೋವರೆಗೂ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ?
ಕೊಡಲ್ಲ, ಅವ್ರಿಗೆ ಜವಾಬ್ದಾರಿ ಇಲ್ಲ. ಇಲ್ಲೇ ಅವರೇ ಲೇಡೀಸ್